Good morning, students. Today we are going to derive an expression for cantilever. Cantilever bending method. So, cantilever is a beam fixed horizontally at one end and loaded with another end. Here, cantilever loaded at the free end. Here, we have to consider the weight of the beam itself produces no bending. For example, so this is cantilever. So this is horizontally fixed at one end and here loaded with weight. We have already done static torsion. So this is instrument. Here we are loading 0, 0.5, 0 hanger, 0.5, 1, etc. It is one end is fixed, another end is loaded with weight. That is similar process is observed in cantilever. Call this as AB. See, this is AB, and call this as L is the length of this side. Call this as W, weight. When you add load, ನೋಡಿ ಈಗ ವೆಯ್ಟ್ ಹಾಕ್ತಿದ್ದಾಗ ಏನಾಗುತ್ತೆ, ಇಲ್ಲಿ ಒಂದು ಟ್ಯಾಗ್ ಹಾಕಿರ್ತೀರ, ಇಲ್ಲಿ ವೆಯ್ಟ್ ಹಾಕ್ತಾ ಏನಾಗುತ್ತೆ ಅಂದರೆ ಇದು ಬೆಂಡ್ ಆಗುತ್ತೆ. ಕಾಲ್ ದಿಸ್ ಆಸ್ ಬೆಂಡಿಂಗ್ ಮೂಮೆಂಟ್ಸ್. ಇದನ್ನು ಬಿ ಡಿ ಸಿ ಅಂತ ಒಂದು ಮೆನ್ಷನ್ ಮಾಡಿ. ಇಲ್ಲಿ ಆ್ಯಂಗಲ್ಲು ಸಿಯರ್ ಇಟ್ ಪ್ರೊಡ್ಯೂಸಸ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಪ್ರೊಡ್ಯೂಸ್ ಆಗುತ್ತೆ. ಲೆಂತ್ ಇದನ್ನು ತಗೊಳ್ಳಿ, ಡಿಸ್ಟೆನ್ಸು ಎಕ್ಸ್ ಅಂತ ತಗೊಳ್ಳಿ. ಮತ್ತು ಇಲ್ಲೊಂದು ಪಿ ಕ್ಯೂ ಡ್ರಾ ಮಾಡಿ, ಇದು ಥೀಟಾ, ಇಲ್ಲೂ ಆ್ಯಂಗಲ್ ಫಾರ್ಮ್ ಆಗುತ್ತೆ. ದಿಸ್ ಈಸ್ ಕಾಲ್ ದಿಸ್ ಆಸ್ ಅರಿಸನ್ ಓ. ಅಂದರೆ ಲೆಟ್ ಎ ಬಿ ರೆಪ್ರೆಸೆಂಟ್ಸ್ ದಿ ನ್ಯೂಟ್ರಲ್ ಆಕ್ಸಿಸ್, ಲೆಂತು ಎಲ್ಲೋ, ಡಿಸ್ಟೆನ್ಸು ಎಕ್ಸ್, ವೆಯ್ಟು ಡಬ್ಲ್ಯೂ. ಈಗ ನೋಡಿ, ಈಗ ನೀವು ರೊಟೇಷನ್ ಯಾವುದೋ ಒಂದು ವಸ್ತುನ ರೊಟೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಪೊಸಿಷನ್ ಚೇಂಜ್ ಆಗುತ್ತೆ. ಪೊಸಿಷನ್ ಚೇಂಜಸ್ ಫ್ರಮ್ ಈಗ ಎ ಇಂದ ಎ ಡ್ಯಾಶ್, ಬಿ ಇಂದ ಬಿ ಡ್ಯಾಶ್. So that is position will change. Then consider point P and the beam of distance x from the point E. Next, let moment of couple, that is W equals, right, W equals W into P, B into B dash into P. That is right, W into L minus X, weight to length minus X distance. Then if the beam is equilibrium, ಈಗ ಕಾನ್ಸ್ಟೆಂಟ್ ಆಗಿದ್ದಾಗ ಏನಾಗುತ್ತೆ ಅಂದರೆ ರೈಟ್ ವೈ ಐ ಜಿ divided by r equals y alpha k square by r. r ಅಂದರೆ ಇಲ್ಲಿ ರೇಡಿಯಸ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಇದು ಜಿ, ಐ ಜಿ ಅಂದರೆ ಬೆಂಡಿಂಗ್ ಮೂಮೆಂಟ್, ವೈ ಅಂದರೆ ನಿಮ್ಗೆ ಗೊತ್ತಿದೆ ಹೆಂಗ್ಸ್ ಮಾಡ್ಯುಲಸ್. ಸೊ ದಿಸ್ ಈಸ್ ರಿಲೇಷನ್. ನೆಕ್ಸ್ಟ್ ಕನ್ಸಿಡರ್ ಫ್ರಮ್ ದ ಫಿಗರ್ ವಿ ಕ್ಯಾನ್ ಕನ್ಸಿಡರ್. ಈಗ ಪಿ ಕ್ಯೂ ಈಕ್ವಲ್ಸ್, ಆಗಲೇ ಒಂದು ಹೇಳಿದೆ ಪಿ ಕ್ಯೂ ನೋಡಿ, ಈ ಥರ ಬರ್ತಿದ್ದಲ್ಲ, ಇದು ರೈಟ್ ನೋಡಿ, ಪಿ ಕ್ಯೂ ಈಕ್ವಲ್ಸ್ ಆರ್ ಡಿ ಟೀಟಾ. ನಾನು ಆಗಲೇ ಒಂದು ಡಯಾಗ್ರಾಮಲ್ಲಿ ಬರೆದಿದ್ದೆ. ಇದು ಪಿ ಕ್ಯೂ, ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಟೀಟಾ, and this is radius of curvature. PQ equals R into d theta. Then dx equals R d theta.
ಈಗ ಆರ್ ತಗೊಂಡ್ರೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ರೆಷನ್ ಡಿ ಎಕ್ಸ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ ನೋಡಿ ಆರ್ ಈ ಕಡೆ ತಗೊಂಡ್ರೆ ಡಿ ಎಕ್ಸ್ ಬೈ ಡಿ ಟೀಟಾ ಆಯಿತು. ಈ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದಂದರೆ ಡಬ್ಲ್ಯೂ ಈಕ್ವಲ್ಸ್ ಎಲ್ ಮೈನಸ್ ಎಕ್ಸ್ ಇತ್ತಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ವೈ ಎ ಕೆ ಸ್ಕ್ವೇರ್ ಡಿ ಟೀಟಾ ಬೈ ಡಿ ಎಕ್ಸ್. ಅದು ಇದನ್ನ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಬರಿಬೋದು ಅಂದರೆ ಡಿ ಟೀಟಾ ಕ್ರಾಸ್ ಮಲ್ಟಿಪ್ಲೈ ಡಬ್ಲ್ಯೂ ಇಂಟು ಎಲ್ ಮೈನಸ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್. ನಾನು ಇದನ್ನೇ ರೀಅರೇಂಜ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ ಡಿ ಟೀಟಾ ತಗೊಳ್ಳಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ the depression dy equals L minus x into d theta, that is ಇಲ್ಲಿ ಏನಂದರೆ ಸೇಮ್ ಲಾಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್. ಇದನ್ನು ಇಂಟಿಗ್ರೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಂಟಿಗ್ರೇಷನ್ ಹೇಗೆ ಮಾಡೋದು, ವೈ ಈಕ್ವಲ್ಸ್ ನೋಡಿ 0 to L ಡಬ್ಲ್ಯೂ ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್. ಇದನ್ನು ಇಂಟಿಗ್ರೇಷನ್ ಮಾಡಿದಾಗ ಫಸ್ಟ್ ಏನು ಮಾಡಬೇಕು, ಇದನ್ನು ಸ್ಪ್ಲಿಟ್, ಇದು ಯಾವ ಫಾರ್ಮಲ್ಲಿದೆ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಫಸ್ಟು ಬರೆದು ಆಮೇಲೆ ಈಚ್ ಟರ್ಮು ಎಕ್ಸ್ ಇರೋ ಜಾಗದಲ್ಲಿ ಇಂಟಿಗ್ರೇಷನ್ ಮಾಡಬೇಕು. ನಾನು ಬರೀತೀನಿ ನೋಡಿ, ಡಬ್ಲ್ಯೂ ಡಿವೈಡೆಡ್ ಬೈ ವೈ ಎ ಕೆ ಸ್ಕ್ವೇರ್ 0 to L ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಮಾಡಿ. ಈಗ ಎಲ್ ಸ್ಕ್ವೇರು 2x ಮತ್ತು ಎಕ್ಸ್ ಸ್ಕ್ವೇರ್ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಅಂದರೆ ಡಬ್ಲ್ಯೂ ಬೈ ವೈ ಎ ಕೆ ಸ್ಕ್ವೇರ್. ನೆಕ್ಸ್ಟು ಎಲ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, ಎಲ್ ಕ್ಯೂಬ್. ಮತ್ತು ಎಲ್ದು ಇಂಟಿಗ್ರೇಷನ್ ಎಲ್ ಸ್ಕ್ವೇರ್ ಇಂಟು ಇನ್ನೊಂದಲ್ಲಿ ಎಲ್ಲಿದೆ, ದಟ್ ಈಸ್ ಎಲ್ ಕ್ಯೂಬ್ ಆಗುತ್ತೆ, ಪ್ಲಸ್ ಎಲ್ ಕ್ಯೂಬ್ ಬೈ ಇಂಟಿಗ್ರೇಷನ್ ಮಾಡಿ ಲಿಮಿಟ್ಸ್ ಇದೆಯಲ್ಲ 0 to L, ಎಲ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇಂಟಿಗ್ರೇಷನ್ ಆಫ್ ಎಲ್ ಸ್ಕ್ವೇರ್ 2xl ಪ್ಲಸ್ ಎಕ್ಸ್ ಸ್ಕ್ವೇರ್, ಇದು ಇಂಟಿಗ್ರೇಷನ್ ಏನಾಗುತ್ತೆ, ಎಲ್ ಸ್ಕ್ವೇರ್ ಎಕ್ಸ್ ಅಲ್ಲ, ಮೈನಸ್ 2x ಇಂಟು ಎಲ್ ಸ್ಕ್ವೇರ್ ಬೈ 2, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ನೋಡಿ ಇನ್ನೊಂದು ಸರಿ ಹೇಳ್ತೀನಿ. ಈಗ ಫಸ್ಟ್ ಇದನ್ನು ಇಂಟಿಗ್ರೇಷನ್ ಮಾಡಿ. ಎಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಎಕ್ಸ್ ಮೈನಸ್ 2x, ಎಲ್ ಅಂದರೆ ಎಲ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಎಲ್. ಇಲ್ಲೇನಾಗುತ್ತೆ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ ಕ್ಯೂಬ್, ಇಲ್ಲಿ ಎಲ್ ಕ್ಯೂಬ್, ಇಲ್ಲಿ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಲ್ ಕ್ಯೂಬ್ ಬೈ 3, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 2, ದಟ್ ಈಸ್ ಎಲ್ ಸ್ಕ್ವೇರ್ ಎಕ್ಸ್ ಮೈನಸ್ right
L square minus 2xl. See here differentiation with integration with respect to x. ಇಲ್ಲಿ ಎಲ್ ಸ್ಕ್ವಯರ್ ಎಕ್ಸ್ ಹಾಕಿ, ಎಕ್ಸ್ಗೆ ಇಂಟಿಗ್ರೇಷನ್ ಏನು 2x² 2 ಇಂಟು ಎಲ್ ಪ್ಲಸ್ x³ 3. ಈಗ ಎಕ್ಸ್ರ ಜಾಗದಲ್ಲೆಲ್ಲ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೇನಾಗುತ್ತೆ L² ಇಂಟು L³ ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ L² x² ಅಂದರೆ L² ಇಂಟು ಎಲ್, ದಟ್ ಈಸ್ L³ ಪ್ಲಸ್ ಇಲ್ಲಿ x³ 3 ಅಂದರೆ ಸಬ್ಸ್ಟಿಟ್ಯೂಟ್ ಎಕ್ಸ್ರ ಜಾಗದಲ್ಲಿ ಎಲ್ಲ ಹಾಕಿ, ಈಗ L³ 3 ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಪ್ಲಸ್ ರಿಮೈನಿಂಗ್ ಟರ್ಮ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಫೈನಲ್ ಎಕ್ಸ್ಪ್ರೆಷನಲ್ಲಿ ಬರುತ್ತೆ. 3y ak² ನೋಡಿ, ಈ ಎರಡು ಕಾನ್ಸ್ಟೆಂಟ್ನ ಬೆಂಡಿಂಗ್ ಮೂಮೆಂಟ್ IG ಅಂತ ಬರೀಬೋದು. ದಟ್ ಈಸ್ WL³ ಡಿವೈಡೆಡ್ ಬೈ 3y IG. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕಪಲ್ ಫಾರ್ ಯೂನಿಟ್ ಟ್ವಿಸ್ಟ್ ಬೆಂಡಿಂಗ್ ಮೂಮೆಂಟ್. ಇದು ಎಕ್ಸಾಮಲ್ಲಿ ಇದು ತುಂಬ ಇಂಪಾರ್ಟೆಂಟು, 7 ಮಾರ್ಕ್ಸ್ ಡಿರವೇಷನ್ಸ್ ಕೇಳ್ತಾರೆ. ಈಗ ಕ್ಲಾಸ್ ಕೇಳಿದ್ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದ್ಸರಿ ಥಿಯರಿ ಮತ್ತು ಡಿರವೇಷನ್ಸ್ ಪಾರ್ಟ್ ಎಲ್ಲ ಒಂದು ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ಯಾಂಟಿಲಿವರು 7 ಮಾರ್ಕ್ಸ್ಗೆ ಡಿರವೇಷನ್ಸ್ ಎಕ್ಸಾಮಲ್ಲಿ ಪ್ರತಿ ವರ್ಷ ಕ್ವಶನ್ ಪೇಪರೆಲ್ಲ ರಿಪೀಟ್ ಆಗಿದೆ. ಒಂದು ಸರಿ ಎಲ್ಲ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿ. ಬೆಂಡಿಂಗ್ ಲಾಸ್ಟ್ ಕ್ಲಾಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಬೆಂಡಿಂಗ್, ಯೂನಿಫಾರ್ಮ್ ಬೆಂಡಿಂಗ್, ನಾನ್ ಯೂನಿಫಾರ್ಮ್ ಬೆಂಡಿಂಗ್, ಐ ಸೆಕ್ಷನ್ ಗಿರ್ಡರ್ಸ್. ಇದು ಕ್ಯಾಂಟಿಲಿವರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಕ್ಲಾಸ್ ಒನ್ ಮೋರ್ ಡಿರವೇಷನ್ಸ್ ಯಾವುದಂದರೆ ವರ್ಕ್ ಡನ್ ಡ್ಯೂರಿಂಗ್ ಟ್ವಿಸ್ಟಿಂಗ್ ಕಪಲ್. ಅದೊಂದು ಮಾಡಿದ್ರೆ ಫಸ್ಟ್ ಇದು ಎಲಾಸ್ಟಿಕ್ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟು ವಿಸ್ಕಾಸಿಟಿ, ಫ್ಲೂಯಿಡ್ ಡೈನಮಿಕ್ಸ್ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇದೊಂದು ಡಿರವೇಷನ್ ಮುಗಿದ್ಮೇಲೆ ಫ್ಲೂಯಿಡ್ ಡೈನಮಿಕ್ಸ್, ದಟ್ ಈಸ್ ವಿಸ್ಕಾಸಿಟಿ. ರಿಮೈನಿಂಗ್ ಎಲಾಸ್ಟಿಕ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಡಿರವೇಷನ್ಸ್ ಆವತ್ತಿಂದೇ ಕಂಪ್ಲೀಟ್ ಮಾಡಿ.